ವಿಜಯಪುರ ಬೌದ್ಧ ಧರ್ಮದ ಪ್ರಚಾರಕ ಗೌತಮ ಬುದ್ಧನ ಆದರ್ಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಅದರಂತೆ ನಡೆದುಕೊಂಡಾಗ ಮಾತ್ರ ದೇಶ ಉಳಿಯಲು ಸಾಧ್ಯವೆಂದು ಪುರಸಭಾ ಅಧ್ಯಕ್ಷರಾದ ಭವ್ಯ ಎಸ್ ಮಹೇಶ್ ಹೇಳಿದರು. ವಿಜಯಪುರ ಪುರಸಭಾ ಸಭಾಂಗಣದಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಬುದ್ಧ ಹೇಳಿರುವ ಧಮ್ಮ ಹಾಗೂ ಆತನು ಅನುಸರಿಸಿದ ವಿಧಾನವು ಹಲವು ಭಾಗಗಳಾಗಿ ವಿಂಗಡಣೆಯಾಗಿದ್ದು, ಜಾತಿ ವ್ಯವಸ್ಥೆ ಹಾಗೂ ಗೌತಮ ಬುದ್ಧನ ಜೀವನ ವಿಧಾನದ ಉಪದೇಶಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಕಾಗಿದೆ. ಧಮ್ಮ ಹಾಗೂ ಧರ್ಮದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಅದರಲ್ಲೂ ಅಂಬೇಡ್ಕರ್ ಅವರು ಪ್ರಕಟಿಸಿರುವ ಬುದ್ಧ ಹಾಗೂ ಧಮ್ಮದ ಬಗ್ಗೆ ಪುಸ್ತಕವನ್ನು ಪ್ರತಿಯೊಬ್ಬರೂ ಓದಬೇಕೆಂದು ಹೇಳಿದರು. ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ ಮಾತನಾಡಿ, ಬೌದ್ಧ ಧರ್ಮವು 2600 ವರ್ಷಗಳ ಹಿಂದೆಯೇ ಹೆಚ್ಚಾಗಿ ಪ್ರಚಲಿತದಲ್ಲಿದ್ದು, ಭರತ ಖಂಡದ ಬಹುತೇಕ ಮಂದಿ ಬೌದ್ಧ ಧರ್ಮೀಯರಾಗಿದ್ದರು ಎಂದು ಇತಿಹಾಸದಿಂದ ತಿಳಿದುಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳು ನಿಜವಾದ ಇತಿಹಾಸದ ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು ಎಂದ ಅವರು, ಪ್ರಪಂಚದ ಧರ್ಮ ಪ್ರಚಾರಕರಲ್ಲಿ ಬುದ್ಧನಂತಹ ಚಿಂತಕ ಮತ್ತೊಬ್ಬರಿಲ್ಲ. ಬುದ್ಧನು ಹೇಳಿರುವ ಮಾತುಗಳು ಅಕ್ಷರಶಃ ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಅನಂತ ಕುಮಾರ್, ಎಂ ನಾರಾಯಣಸ್ವಾಮಿ ಹಾಗೂ ಪುರಸಭಾ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ, ಪುರಸಭಾ ಸಿಬ್ಬಂದಿ ಶಿವ ನಾಗೇಗೌಡ, ಆರೋಗ್ಯ ನಿರೀಕ್ಷೆಗೆ ಲಾವಣ್ಯ ವೆಂಕಟರಮ, ಹೇಮ ಸುನಿಲ್, ಪೂರ್ಣಿಮಾ ಮಂಜುನಾಥ್ ಮತ್ತಿತರ ಹಾಜರಿದ್ದರು. ಇಂದಿನ ಉಪಸ್ಥಿತಿಯಲ್ಲಿರುವಂಥ ಮುಖ್ಯ ಅಧಿಕಾರಿಗಳಾದ ಸತ್ಯನಾರಾಯಣ ಸರ್ ಅವರೇ, ಸದಸ್ಯರಾದ ನಂದಣ್ಣನವರೇ, ಸದಸ್ಯರಾದ ನಾರಾಯಣ ಸ್ವಾಮಣ್ಣನವರೇ ಹಾಗೂ ಎಲ್ಲ ಸ್ಟಾಫ್ ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರೇ, ಇವತ್ತೇನು ಬುದ್ಧರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದೇ ಥರ ಎಲ್ಲ ಸತ್ಯನಾರಾಯಣ ಸರ್ ಎಲ್ಲ ಹೇಳಿದ್ದಾರೆ, ನಂದಣ್ಣನ ಹೇಳಿದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿ ಎಷ್ಟು ಕಟ್ಟಾಕಿದ್ರು ಅವ್ರು ಆಚೆ ಬಂದು ಪ್ರಪಂಚ ಏನು ಅಂತ ತಿಳ್ಕೊಂಡಿದ್ದಾರೆ. ಅವರು ಚಿಕ್ಕ ವಯಸ್ಸಿಗೆ ಧ್ಯಾನ ಎಷ್ಟು ಶಾಂತಿಯಿಂದ ಇದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳ್ಕೊಟ್ಟಿದ್ದಾರೆ. ಅವರ ಆದರ್ಶವನ್ನು ಪಾಲಿಸ್ತಾ ಇವತ್ತು ಜಯಂತಿ ಶುಭಾಶಯಗಳು ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಶತಮಾನದಲ್ಲಿ ಅಂದರೆ ಕ್ರಿಸ್ತಪೂರ್ವ ಅಂದರೆ 600 ವರ್ಷಗಳು, ಅಂದರೆ ನಮ್ಮ ಏನು ಈ ಒಂದು 2000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ ಅಂತೀವೋ ಆ ಒಂದು ಇದರಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ನೇಪಾಳದ ಲುಂಬಿನಿ ಎಂಬ ಸ್ಥಳದಲ್ಲಿ ಆ ಒಂದು ರಾಜಮನೆತನ ಆಗಿರುವಂತಹ ಶಾಕ್ಯ ರಾಜ್ಯದ ವಂಶಸ್ಥರಾದಂತಹ ಶುದ್ಧೋಧನ ಮತ್ತು ಮಾಯಾದೇವಿಯ ಪುತ್ರನಾಗಿ ಜನಿಸ್ತಾರೆ. ಇವರು ಮೊದಲ ಒಂದು ಬಾಲ್ಯ ಹೆಸರು ಸಿದ್ಧಾರ್ಥನಾಗಿರ್ತಾರೆ. ಆದರೆ ಇವರ ಒಂದು ಹುಟ್ಟದಾಗಿಂದಲೂ ರಾಜಮನೆತನ ಆಗಿರೋದ್ರಿಂದ ಇವರು ಜ್ಯೋತಿಷ್ಯರು ಇವರಿಗೆ, ನಮ್ಮ ಗೌತಮ ಬುದ್ಧರಿಗೆ, ನಿಮ್ಮ ಮಗ ಒಬ್ಬ ಭವಿಷ್ಯವಾಣಿ ಹೇಳ್ತಾರೆ. ಫಸ್ಟ್ ಅವರು ಒಂದು ಜ್ಯೋತಿಷ್ಯರಲ್ಲಿ ಮಹಾಪುರುಷನಾಗ್ತಾನೆ ಅಂತ ಅವ್ರ ಮಾತನ್ನು ಹೇಳಿರ್ತಾರೆ. ಹಾಗಾಗಿ ಲೌಕಿಕ ಪ್ರಪಂಚಕ್ಕೆ ಅವ್ರಿಗೆ ಇದು ಮಾಡದೆ ಅವ್ರಿಗೆ ನಮ್ಮ ಆಸ್ಥಾನದಲ್ಲೇ ಆ ರಾಜಭೋಗದ ಒಂದು ವ್ಯವಸ್ಥೆಯನ್ನು ಮಾಡಿ ಹೊರಗಿನ ಪ್ರಪಂಚಕ್ಕೆ ದೂರವಾದಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ಎಲ್ಲ ಅಷ್ಟೇ ಆರೋಗ್ಯ ಸೌಭಾಗ್ಯಗಳನ್ನು ಅರಮನೆಯಲ್ಲಿ ಅವರು ತಲುಪಿಸಿ ಅವ್ರಿಗೆ ಯಾವುದೇ ರೀತಿಯಿಂದ ಹೊರಗಿನ ಪ್ರಪಂಚವನ್ನು ತೋರಿಸ್ತಿರೋದು ಅವರ ತಂದೆ. ಹಾಗಾಗಿ ಅವ್ರಿಗೆ ಒಂದು 24-25 ವರ್ಷಕ್ಕೆ 23 ವರ್ಷಕ್ಕೆ ಮದುವೆ ಆಗ್ತಾರೆ. ಯಶೋಧ ಅನ್ನೋ ಒಂದು ಹೆಂಡತಿನಿರ್ತಾರೆ. ರಾಹುಲ್ ಅಂತ ಅವ್ರ ಮಗನೂ ಜನಿಸಿರ್ತಾರೆ. ಆದರೆ ಕಾಲಕ್ರಮೇಣ ಅವರು ಒಂದು 29ನೇ ವಯಸ್ಸಿನಲ್ಲಿದ್ದಾಗ ಪ್ರಪಂಚ ಒಂದು ಅವರ ಆಸ್ಥಾನದ ಹೊರಗಿನ ರಾಜ್ಯ ಒಂದು ನೋಡಬೇಕಂತಹ ಒಂದು ಸಂದರ್ಭದಲ್ಲಿ ಹೋದಾಗ ಅವರು ರಥದಲ್ಲಿ ಹೋಗ್ತಾ ಇದ್ದಾಗ ಒಂದು 4 ದೃಶ್ಯಗಳನ್ನು ಕಾಣಿಸ್ತಾರೆ.